ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿದ ಕಾಳಿನ ಸ್ಯಾಂಡ್ವಿಚ್ ಅಂದರೆ ಸ್ಪ್ರೌಟ್ಸ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾರ್ಮಲಾಗೂ ಕೂಡ ಎಲ್ಲರೂ ತಿನ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಸ್ಪ್ರೌಟ್ಸು ಸಲಾಡ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ಎರಡೂ ರೆಸಿಪಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಮೊದಲಿಗೆ ಈ ಮೊಳಕೆ ಕಟ್ಟಿದ ಕಾಳಿನ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಮೊಳಕೆ ಕಟ್ಟಿದ ಕಾಳನ್ನ ಒಂದು ಬೌಲ್ ತೊಗೊತಾ ಇದ್ದೀನಿ. ಹಾಗೆ ಸ್ಲೈಸಸ್ ಆಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಒಂದು ಅರ್ಧ ಟೊಮೆಟೊ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಒಂದು ಪ್ಯಾನ್ನ ಮೊದಲಿಗೆ ಕಾಯಕ್ಕೆ ಇಟ್ಕೊಂಡ್ರೆ ಬಿಸಿಯಾಗಿರುತ್ತೆ. ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಸ್ಯಾಂಡ್ವಿಚ್ನ ತಯಾರು ಮಾಡ್ಬೋದು. ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಸ್ವಲ್ಪ ತುಪ್ಪನ ಈ ರೀತಿ ಪ್ಯಾನ್ಗೆ ಮುಂಚೆನೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹಾಗೆ 2 ಬ್ರೆಡ್ ಪೀಸಸ್ನ ತೊಗೊಂಡು ಈ ರೀತಿ ಒಂದು ಸೈಡು ರೋಸ್ಟ್ ಮಾಡಬೇಕು. 1 ರಿಂದ 2 ನಿಮಿಷ ರೋಸ್ಟ್ ಆದರೆ ಸಾಕಾಗುತ್ತೆ. ಹಾಗೆ ಮೇಲ್ಗಡೆಯಿಂದನೂ ಸ್ವಲ್ಪ ಬ್ರೆಡ್ಡಿಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಾದರೆ ಯೂಸ್ ಮಾಡ್ಬೋದು, ಹಾಗೆ ಬೆಣ್ಣೆನೂ ಯೂಸ್ ಮಾಡ್ಬೋದು. ನಾನು ಬೆಣ್ಣೆ ಇಲ್ಲ ಅಂತ ಹೇಳಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸೈಡ್ ರೋಸ್ಟ್ ಆಗಿದೆ. ಇವಾಗ ತಿರುಗಿ ಹಾಕ್ಕೊಂಡ್ಬಿಟ್ರೆ ಇನ್ನೊಂದು ಸೈಡು ಕೂಡ ರೋಸ್ಟ್ ಆಗುತ್ತೆ. ಬ್ರೆಡ್ನ ಆದಷ್ಟು ಮಲ್ಟಿಗ್ರೇನ್ ಬ್ರೆಡ್ನ ತೊಗೊಳಕ್ಕೆ ಟ್ರೈ ಮಾಡಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ಲು. ಯಾಕಂದರೆ ಈ ರೀತಿ ಬೆಳಗ್ಗೆ ಬ್ರೇಕ್ಫಾಸ್ಟ್ನ 2 ರಿಂದ 3 ಬ್ರೆಡ್ನ ತಿನ್ಕೊಂಬಿಟ್ರೆ ಒಂದು 6 to 7 ಅವರ್ಸು ಹೊಟ್ಟೆನೇ ಹಸಿವಾಗಲ್ಲ. ಹಾಗೆ ಮೊಳಕೆ ಕಟ್ಟಿರೋ ಕಾಳಿನಿಂದ ತಿಂತಾಯಿದ್ರೆ ಪ್ರೋಟೀನು ತುಂಬ ರಿಚ್ ಆಗಿರುತ್ತೆ. ವೀಕ್ನೆಸ್ ಅಂತೆ ಅನಿಸೋದಿಲ್ಲ. ಈ ರೀತಿ ಸ್ಪ್ರೌಟ್ಸ್ನ ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡಿ ಅದಕ್ಕೆ ಇನ್ನೊಂದು ಬ್ರೆಡ್ಡಿಂದ ಕ್ಲೋಸ್ ಮಾಡಿದರೆ 2 ಸೈಡು ಬೇಯಿಸ್ಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಇನ್ನೂ ಒಂದು ಸ್ಯಾಂಡ್ವಿಚ್ಗೆ ಈ ರೀತಿ ಕುಕುಂಬರ್ ಸ್ಲೈಸ್ ಅಂದರೆ ಸೌತೆಕಾಯಿ ಸ್ಲೈಸಸ್ನ ಇಡ್ತಾಯಿದ್ದೀನಿ. ನೀವು ಬೇಕಂದರೆ ಯಾವ ತರಕಾರಿ ಸ್ಲೈಸಸ್ ಆದರೂ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಬರೀ ಸ್ಪ್ರೌಟ್ಸ್ ತಿನ್ನು ಅಂದರೆ ತಿನ್ನಲ್ಲ. ಹಾಗಿದ್ದಾಗ ಈ ರೀತಿ ಬ್ರೆಡ್ ಸ್ಯಾಂಡ್ವಿಚ್ ಅಂತ ಹೇಳಿ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ರೀತಿ ಈ ಸ್ಪ್ರೌಟ್ಸ್ ಸಲಾಡ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ತೊಗೊತಾ ಇದ್ದೀನಿ. ನೀವು ಎಲ್ಲ ಥರದ ಕಾಳನ್ನು ಮೊಳಕೆ ಕಟ್ಟಿ ತೊಗೋಬೋದು. ಈ ರೀತಿ ತೊಗೊಂಡ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬರೀ ಮೊಳಕೆ ಕಟ್ಟಿದ ಕಾಳನ್ನೇ ಡೈರೆಕ್ಟಾಗಿ ತಿಂದರೆ ಕೆಲವೊಬ್ಬರಿಗೆ ಬೇಗ ಡೈಜೆಷನ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮೊದಲಿಗೆ ಬಿಸಿನೀರಲ್ಲಿ ಒಂದು 5 ನಿಮಿಷ ಈ ಮೊಳಕೆ ಕಟ್ಟಿದ ಕಾಳನ್ನ ನೆನೆ ಇಟ್ಬಿಟ್ಟು ಈಗ ಸ್ಟ್ರೈನರಲ್ಲಿ ಈ ರೀತಿ ಸೋಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈ ರೀತಿ ಸಲಾಡು ಡೈಲಿ ತಿಂತಾಯಿದ್ರೆ ನಮಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಸಿಗುತ್ತೆ. ಈ ಮೊಳಕೆ ಕಟ್ಟಿದ ಕಾಳಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ರೀತಿ ಸೋಸ್ಕೊಂಡ ನಂತರ ಒಂದು ಚಿಕ್ಕ ಬೌಲ್ ಆಗೋಷ್ಟು ಸೌತೆಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲ್ ಆಗೋಷ್ಟು ತುರಿದಿದ್ದ ಕ್ಯಾರೆಟು, ಹಾಗೆ ಸ್ವಲ್ಪ ಕೊತ್ತಂಬರಿ, ಒಂದು ಚಿಕ್ಕದು ಈರುಳ್ಳಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 4 ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಹುರಿದಿರೋ ಶೇಂಗಾನು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ. ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅಂತ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ಈ ರೀತಿ ಸಲಾಡ್ನ ಡೈಲಿ ಒಂದೊಂದು ಬೌಲು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ತಿಂತಾಯಿದ್ರೆ ಹೆಲ್ತಿಗೂ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.